ಈಗ ಹಾಕುದು ನಿಗಮದ ಅಧಿಕಾರಿಗಳ ತಪ್ಪು ನೀತಿಯಿಂದ ಇಲ್ಲಿ ಆಗ್ತಾ ಇದೆ. ನೀವು ಶಾಸಕರಾಗಿದ್ದ ಸಂದರ್ಭದಲ್ಲಿ ಬಲದಂಡ ಮಾಡ್ತಾ ಇಲ್ಲ, ಯಾವ್ದು ಸುವರ್ಣ ನದಿನೂ ಮಾಡ್ತಾ ಇಲ್ಲ, ಶೀತ ನದಿನೂ ಮಾಡ್ತಾ ಇಲ್ಲ. ಯಾವುದೇ ಅವರು ಆ ಕಡೆ ನದಿ ಬಗ್ಗೆ ಅಲ್ಲಿ ಅವರು ಯೋಜನೆ ರೂಪಿಸ್ತಾರೆ. ಯೋಜನೆ ರೂಪಿಸಿದ್ರೆ ಜಾಗ ಎಕ್ವರ್ ಆಗುತ್ತೆ, ಜಾಗ ಅದು ಎಕ್ಕರ್ ಆಗಿ ಅಲ್ಲಿ ಡ್ಯಾಮ್ ಒಂದು ಮಾಡ್ಕಾಗತ್ತೆ. ಅದನ್ನ ಯಾರು ಹೋಗು ನಮ್ಮ ಹೊರ ಈ ಭಾಗದ ರೈತರು ಜಾಗ ಕಳ್ಕೊಂಡಿದ್ದಾರೆ, ಜಾಗ ಬಿಟ್ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಅದ್ರ ಲಾಭ ನಮ್ಮ ರೈತರಿಗೆ ಆಗ್ಬೇಕು. ಅದು ಬಿಟ್ಕೊಂಡು ನೀವು ಎಲ್ಲೆಲ್ಲಿಗೋ ತಗೊಂಡು ಹೋಗ್ಬಿಟ್ಟಾರೆ. ಇಲ್ಲಿ ರೈತರು ಸುಮ್ಮನೆ ಕೈ ಕಟ್ಟಿ ಕೂತ್ಕೊಳ್ಳೋದಿಲ್ಲ. ಈಗ ದಿನ ನಿನ್ನೆ ಮನೆಯೂ ಜನ ಬಂದಿದ್ದಾರೆ. ಅದನ್ನ ಉಳ್ಳೂರಿನವರಿಗೆ ತುಂಬಾ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಈ ಭಾಗದಲ್ಲಿ ಅಂಪಾರ್, ಈ ಭಾಗದಲ್ಲಿ ರೈತರು ಪ್ರತಿ ಮೀಟಿಂಗ್ ಅಲ್ಲೂ ಅವ್ರ ಪ್ರಶ್ನೆ ಅದೇ. ಆದ್ರೆ ಅಲ್ಲಿಗೆ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಅಧಿಕಾರಿಗಳು ಉಡುಪಿ ತಗೋಕ್ ಮೊದಲು ಆದ್ಯತೆ ಕೊಡ್ತಾರೆ. ನಮ್ಮ ಈ ಭಾಗಕ್ಕೆ ನೀರು ಕೊಡೋಕೆ ಅವ್ರು ತಾಸ್ತಾರ. ಅದು ಆಗ್ಬಾರ್ದಂದ್ರೆ ನಾವು 23ಕ್ಕೆ ಲೆಟರ್ ಕೊಟ್ಟಿದ್ದು. ಅದರಿಂದ ಅದ್ರ ಬಗ್ಗೆ 15ರಿಂದ 20 ಫೀಟ್ ಹೂಳು ತುಂಬಿದೆ. ಅದನ್ನು ಸಹ ನಾವು ಬರ್ದಿದ್ದೇವೆ. ಅವ್ರು ಮಾಡ್ಬೇಕು, ಇನ್ನೂ ಮಾಡಲಿಲ್ಲ ಅಧಿಕಾರಿಗಳು. ಅದ್ರ ಬಗ್ಗೆ ಅವ್ರದ್ದು ಏನು ಯೋಜನೆ ಇಲ್ಲ. ಅದ್ರ ಬಗ್ಗೆ ಹೆಚ್ಚಿನ ಲಾಭ ಇಲ್ಲ ಏನು, ಅದ್ರದ್ದು ಯೋಜನೆ ಇಲ್ಲ. ಅದು ನೀರು ತಕ್ಕೋರಲ್ಲ ಒಂದು 2 ಕರೆಂಟ್ ನಮ್ ಡಿಸ್ಟಿಕ್ ಕರೆಂಟ್ ಕಡೆ ಸಿಗ್ತಿದ್ದಂಗೆ ಆಗ್ತದೆ. ಜಯಶಂಕರ್ ಅವ್ರು ಎಂತಕ್ ಮಾಡಿರೋದು ನನಗೆ ಅವಶ್ಯಕತೆ ಇಲ್ಲ. ಒಂದು ಜಿ ಫ್ಯಾಮಿಲಿ ಪ್ರಾಜೆಕ್ಟ್ ಇನ್ನೊಂದು ಗುಂಡೂರು ಕೆಳಗಡೆ ಸಂಡೂರಿ 2 ಕರೆಂಟ್ ಉತ್ಪಾದನೆ ಆದ್ರೆ ನಮ್ಗೊಂದಿಷ್ಟು ಕರೆಂಟ್ ಸಿಕ್ಕತ್ತಲ್ಲ. ಈ ಪೂರ ನೀರು ತಗೊಂಡು ಆಚೆ ಡಂಪ್ ಮಾಡ್ರೆ ಆಚೆ ಕರೆಂಟ್ ಪೂರ ನೀರು ಇವ್ರು ಹೇಳಿದಾಗೆ ನೀರು ಆ ಕಡೆ ತುಂಬಾ ಹೋಗ್ತಾ ಇದೆ. ನಮ್ಮ ಕುಂದಾಪುರ ತಾಲೂಕಿಗೆ ಅವಿಭಾಜ್ಯ ಕುಂದಾಪುರ ತಾಲೂಕಿಗೆ ಬರುವ ನೀರ್ಗಿಂತ ಈಗ ಆ ಕಡೆ ಹೋಗುದು ಜಾಸ್ತಿ ನೀರು. ಅದ್ರ ಬಗ್ಗೆ ನಾವು ಅಬ್ಜೆಕ್ಷನ್ ಮಾಡಿ ಅಧಿಕಾರಿಗಳ ಮಟ್ಟದಲ್ಲಿ ಸಭೆ ಮಾಡಿ ಮತ್ತೆ ಅಲ್ಲಿ KPCL ಬಂದು ಮೀಟಿಂಗ್ ಮಾಡಿ ಏನು ಮಾಡ್ರು ಇಷ್ಟರೊಳಗೆ ಅನುಷ್ಠಾನ ಮಾಡ್ಲಿಕ್ಕೆ ಯಾವುದೇ ಅಧಿಕಾರಿ ಬಂದ ಪ್ರಯತ್ನ ಮಾಡಲಿಲ್ಲ. ಈಗ ಅವ್ರೀಗ ಉಪಮುಖ್ಯಮಂತ್ರಿಗಳು ಇಲ್ಲಿ ಬಂದು ಮೀಟಿಂಗ್ ಮಾಡಿ ನಾಳೆ ಮಂಗಳೂರಿಗೆ ಬರ್ತಾ ಇದ್ದಾರೆ. ಬಂದಾಗ ಅವ್ರ ಹತ್ರ ಈ ಗಮನಕ್ಕೆ ತರ್ತೇವೆ. ಅಷ್ಟರೊಳಗೆ ಬೆಂಗಳೂರಿಗೆ ಹೋಗಿ ಅವ್ರಿಗೆ ಮಂದಟ್ಟು ಮಾಡೋ ಕೆಲಸ ಮಾಡ್ತಾರೆ. ನೀರೇನು ಬರಲಿಲ್ಲ. ಒಂದು ಕಾನ್ಸೆಪ್ಟ್ ಅದ್ರಲ್ಲಿ ತಪ್ಪು ಆಗಿದ್ದು ಬ್ರಹ್ಮಾರವರೆಗೆ ನಮ್ಗೆ ಇದ್ರದ್ದು ನೀರು ಹೋಗ್ಬೇಕು. ಅದ್ರ ಮುಂದೆ ಅಧಿಕಾರಿಗಳು ಅಲ್ಲಿಗೆ ಹೋಗ್ಲಿಕ್ಕೆ ಕೊಟ್ಟಿದ್ದೆ ಟೆಕ್ನಿಕಲಿ ಕೊಡ್ಲಿಕ್ಕೆ ಬರುವುದಿಲ್ಲ, ಅವರೇ ರಿಜೆಕ್ಟ್ ಮಾಡಬೇಕಿತ್ತು. ಅವರಲ್ಲಿ ಶಾಮೀಲಾಗಿ ಅದರಲ್ಲಿ ನೀರು ಕೊಟ್ಟಿದ್ದೇ ಇದು ಪ್ರಾಬ್ಲಮ್. ಹೊರ ಈ ಗತಿಗೆ ಹೋಗ್ಲಿಕ್ಕೆ ಅವರೇ ಕಾರಣ ಅಧಿಕಾರಿಗಳು. ರಿಟೈರ್ಡ್ ಆಗಿ ಮನೆಗೆ ಹೋಗಿದ್ದಾರೆ. ಅವ್ರಿಗೆ ಏನ್ ಮಾಡ್ತಿರ್ಲಿ, ಅದು ಮೊದಲಿಗೆ ಗೊತ್ತಿತ್ತಲ್ಲ ಸರ್. ಈಗ ಅಡ್ಜಸ್ಟ್ಮೆಂಟ್ ರಾಜಕೀಯ ಇಲ್ಲ. ನನ್ಗೆ ಯಾರು ಹಂಗೂ ಇಲ್ಲ. ನಾನು 4 ಬಾರಿ MLA ಆಗಿದೆ. ಕ್ಷೇತ್ರ ಎಲ್ಲೆಲ್ಲಿ ಏನಿದೆ ಹಳ್ಳಿ ನನ್ಗೆ ಗೊತ್ತಿದೆ. ಯಾರೋ ಬಂದು ಅಡ್ಜಸ್ಟ್ ಮಾಡಿ ನಂಗೇನಾಗಬೇಕಿಲ್ಲ. ನಮ್ಮ ಹತ್ರ ಯಾರು ಹಂಗೂ ಇಲ್ಲ. ನಾನು ನೇರವಾಗಿ ಹೇಳೋದು, ನಾನು ಮಾಡಿದ ಕೆಲಸ ಅವ್ರು ಮಾಡಿದೆ ಅಂತ ಸುಳ್ಳು ಹೇಳುವವರಿಗೆ ಬೇರೆ ಜನ ತೀರ್ಮಾನ ಆದ. ಜನ ನೋಡಿದ್ದಾರೆ ಯಾರು ತಂದದನ್ನು ಗೊತ್ತಿದೆ. KSRT ಫಸ್ಟ್ ಯಾರು ಚೇರ್ಮನ್ ಇದ್ದಾಗ ತಂದದನ್ನು ಗೊತ್ತಿದೆ. ಮೊನ್ನೆ ದುಡ್ಡು ಕಡಿಮೆ ಆದ ಮೇಲೆ ರಾಮಲಿಂಗ ರೆಡ್ಡಿ ಹೇಳಿ ರಸ್ತೆ ಇದಕ್ಕೆಲ್ಲ ಮತ್ತೆ ಹಣ ಕೊಡ್ಸಿದ್ದು ಯಾರನ್ನು ಗೊತ್ತಿದೆ. ಎಲ್ಲ ಅಲ್ಲಿ ಜನರಿಗೆ ಗೊತ್ತಿದೆ. ಪ್ಲಾನ್ ಇಲ್ಲ. ಪೂರ್ವೀಗ ಅಧಿಕಾರಿಗಳು ನೀರಿಲ್ಲ ಅಂತ ಹೇಳ್ಬೋದು, ನಾವು ಅದು ಬಿಡುತ್ತಿಲ್ಲ. ನೀವು ಎಲ್ಲಿಂದ ನೀರು ಬೇಕಾದ್ರೆ ಕಟ್ ಮಾಡಿ ನಮ್ಗೆ ನೀರು ಕೊಡಿ. ನಮ್ಮ ಹೋರಾಟ ಮಾಡುದಿಲ್ಲ. ಯಾಕಂದ್ರೆ ನಿಗಮದ ಅಧಿಕಾರಿಗಳ ತಪ್ಪು ನೀತಿಯಿಂದ ಇಲ್ಲಿ ಆಗ್ತಾ ಇದೆ. ನೀವು ಶಾಸಕರಾಗಿದ್ದ ಪವರ್ ಇರುವುದು ಮಳೆಗಾಲ 4 ತಿಂಗಳಿಗೆ. ಅದ್ರ ಮೇಲೆ ಎಲ್ಲಿರುತ್ತೆ ಪವರ್? ಯಾವತ್ತು 4 ತಿಂಗಳು. ಈಗ KPTCL ಕೇಳಿ, ಈಗ ಒಂದು ಬಿಟ್ರೆ ಮತ್ತೆ ಇರುವುದು 4 ತಿಂಗಳು ಮಾತ್ರ ಮಳೆಗಾಲದಲ್ಲಿ. ಮತ್ತೆ ಪವರ್ ಇದು ಮಾಡೋದಿಲ್ಲ. ಆ 4 ತಿಂಗಳಲ್ಲಿ ಹೇಳಿ ಮಳೆಗಾಲದಲ್ಲಿ ಅವ್ರು ಮಾಡ್ಲಿಕ್ಕಿದೆ. ಆರ್ಡರ್ ಕೊಟ್ಟುದು 4 ತಿಂಗಳಿಗೆ ಸರ್ಕಾರ. ಬೇಕಾದ್ರೆ ವಾಟರ್ ಕಾಪಿ ತರ್ಚಿ ನೋಡಿ. KPTCL